ಉಪ್ಪಿನಕಾಯಿ ಆರ್ಡ್ರು ತುಂಬ ಐತಪ್ಪ. ನಾಳೆ ಬೇರೆ ಲೋಡ್ ಮಾಡ್ಕೊಂಡು ತಗೊಂಡೋಗೋಕೆ ಬರ್ತೀವಿ ಅಂತನ ಪತ್ರ ಕಳಿಸಿದ್ರು. ಬೇಗ ಬೇಗ ಮುಗಿಸ್ಬೇಕು. ಇವತ್ತು ಎಷ್ಟೊತ್ತಾದರೂ ಆಗಲಿ. ಆರ್ಡ್ರನ್ನ ಈ ತಿಂಗಳು ಆರ್ಡ್ರನ್ನ ಫುಲ್ಲು ಮುಗಿಸ್ಲೇಬೇಕು. ಅವಳೆ ಅಕ್ಕ ಸೂಜಿ, ಅವಳಿಂದನೇ ಜಗಳ ಆಗಿದ್ದು. ಪುಷ್ಪ ಗೊತ್ತು ಬಾ. ಏ ಸೂಜಿ, ಏನೇ ನೀನು ಏನು ಅಂದ್ಕೊಂಡ್ಬಿಟ್ಟಿದ್ಯಾ? ನೀನು ಒಂದಿಷ್ಟು ಉಪ್ಪಿನಕಾಯಿ ವ್ಯಾಪಾರ ಮಾಡಿ ದುಡ್ಡು ಸಂಪಾದನೆ ಮಾಡಿಬಿಟ್ರೆ ನೀನೇನೆ ದೊಡ್ಡ ನಾಯಿಕೆ ಅನ್ಕೊಂಡ್ಬಿಟ್ಟ? ಏನ್ ಮಾತಾಡ್ತಾ ಇದ್ಯಾಕ? ನಾನೇನ್ ಮಾಡ್ದೆ? ನಿಂಗೆ ಗೊತ್ತು ಕಣೆ ನೀನ್ ಏನ್ ಮಾಡಿದ್ಯಾ ಅಂತ. ನಿನ್ನಿಂದನೇ ನನ್ನ ತಂಗಿ ಇವತ್ತು ತವ್ರ ಮನೇನೂ ಇಲ್ಲ ಗಂಡನ ಮನೇನೂ ಇಲ್ಲ ಅಂತೇಳಿ ಅತಂತ ಸ್ಥಿತಿಲಿ ಅಲ್ಲಿ ಇಲ್ಲಿನೂ ತಿರ್ಗಾಡ್ತಾ ಇರೋದು. ನಿನ್ ಯಾಕೆ ಬೇಕು ಇನ್ನೊಬ್ರು ಮನೆ ಸುದ್ದಿ? ನಿನ್ ಪಾಡಿಗೆ ನೀನು ಇರ್ಬೇಕು. ನನ್ನ ತಂಗಿ ಸುದ್ದಿಗೆ ಯಾಕೆ ಹೋಗ್ತಾ ಇದ್ಯಾ? ನಿನ್ನ ಆಮೇಲೆ ವಿಚಾರಿಸ್ತೀನಿ. ಮೊದ್ಲು ಅವ್ನ ಮಾದೇಶನ್ ವಿಚಾರಿಸ್ತೀನಿ. ನೋಡಿ, ನೀವು ಸುಮ್ನೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂತ ಇದ್ದೀರಾ. ನಾನೇನಲ್ಲ ಜಗಳ ಕಾತ್ಕೊಂಡ್ ಬಂದಿದ್ದು ಇವಳೇನೆ ನಿನ್ ತಂಗಿ. ಅದನ್ನ ಅವಳಿಗೆ ಬುದ್ಧಿ ಹೇಳ್ರಿ, ನನಗೆ ಹೇಳಕ್ ಬರ್ಬೇಡ್ರಿ. ನಾನೇನೆ ಇನ್ನೂ ಮಾದೇಶನಿಗೆ ಹೋಗಿ ಕರ್ಕೊಂಬ ಜಗಳ ಆಗಿ ಮನೆ ಬಿಟ್ಟು ಯಾಕೆ ಕಳ್ಸಿದ್ಯಾ ಅಂತ ನಾನೇ ಕೇಳ್ಕೊಂಡಿದ್ದೀನಿ. ಆದ್ರೆ ಅವಣ್ಣ ಏನೋ ಒಪ್ಕೊಂಬ್ಲಿಲ್ಲ. ಅವಳು ಕೊಬ್ಬು ಜಾಸ್ತಿ, ಕೊಬ್ಬು ಕರಗ್ಲಿ ಅಂತನ ಹೇಳ್ತು. ನೀನ್ ಯಾವಳ ಹೇಳಕ್ಕೆ ಕರ್ಕೊಂಬ ಅಂತನ? ನಿನ್ಗೂ ಅವನಿಗೆ ಏನ್ ಸಂಬಂಧ? ಮುಚ್ಕೊಂಡು ಹೋಗು. ಜಾಸ್ತಿ ಮಾತಾಡ್ತಾ ಇದ್ದೀಯ ನೀನು. ನೋಡಕ್ಕ, ನಾನು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಏನ್ ಈ ತರ ಮಾತಾಡ್ತಾ ಇದ್ದೀರಲ್ಲ? ಅವರು ನಮ್ಮ ಅಣ್ಣ, ನಾನು ಅಣ್ಣ ಅಂತಾನೆ ಕರೆಯೋದು, ಮಾದೇಶ ಅಣ್ಣ ಅಂತಾನೆ ಕರೆಯೋದು. ಅದ್ ಬಿಟ್ಬಿಟ್ಟು ನೀನೇನೇನೋ ತಪ್ಪಾಗಿ ಅರ್ಥ ಕಲ್ಪ್ಸಕ್ ಬರ್ಬೇಡ. ಈ ಪುಷ್ಪನೂ ಅಷ್ಟೇನೆ, ಏನೇನೋ ಇಲ್ದೇ ಇರೋದೆಲ್ಲ ಮಾತಾಡಿ ಜಗಳ ತಂದ್ಕೊಂಡು ಅವಳಾಗಿ ಅವಳು ಮನೆ ಬಿಟ್ಟು ಹೋಗಿರೋದು. ಏನೋ ವಾಪಸ್ ಬಂದಿದ್ದಾಳಲ್ಲ ಅಂತ ಮಾತಾಡ್ತೀರಿ, ನನ್ ಮೇಲೆ ಬರ್ತೀರಾ? ಈ ತರ ಎಲ್ಲ ಬಂದ್ರೆ ಚೆನ್ನಾಗಿರಲ್ಲ. ನನ್ಗೆ ಉಪ್ಪಿನಕಾಯಿ ಆರ್ಡರ್ ಜಾಸ್ತಿ ಐತೆ, ಹೋಗ್ಬೇಕು, ಅದಕ್ಕೆ ಹೋಗ್ತಾ ಇದೀನಿ. ಇಲ್ಲ ಅಂದಿದ್ರೆ ಏನಿಲ್ಲ, ನೀವಿಬ್ರು ಗ್ರಾಚಾರ ಬಿಡಿಸ್ಬಿಡ್ತಿದ್ದೆ. ಎಷ್ಟು ಕೊಬ್ಬು ನೋಡು. ಹೌದಕ್ಕ, ಅವಳಿಗೆ ಒಂದಿಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ. ಈ ಊರಾಗೆ ಯಾವ ಗಂಡಸರು ಸಂಪಾದನೆ ಮಾಡಲ್ಲ. ಉಪ್ಪಿನಕಾಯಿ ಅಂತ ಮಾಡ್ಕೊಂಡು ಅವ್ನು ಯಾವ ಬೆಂಗಳೂರು ಅಂತ ಬಂದು ತಗೊಂಡು ಹೋಗ್ತಾನೆ ತಿಂಗಳ ದುಡ್ಡು ಕೊಟ್ಟು. ಅದಕ್ಕೆ ಕೊಬ್ಬು ಜಾಸ್ತಿ ಆಗೈತೆ ಅವಳಿಗೆ. ಅವಳು ಕೊಬ್ಬು ಬಿಡಿಸ್ತೀನಿ. ನೀನ್ ನಡಿ ಮೊದ್ಲು ನಿಮ್ಮಂತಕ್ಕೆ ಹೋಗೋಣ. ಆಮೇಲೆ ಅವಳನ್ನ ವಿಚಾರಿಸ್ತೀನಿ. ಅಕ್ಕ ಏನೇ, ಯಾಕೆ ಎದ್ರಕಂತ ಇದೆಯಾ? ಬಾ, ನಿಮ್ಮನೆ ಇದು, ನಿನ್ಗೆ ಅಕ್ಕೈತಿ ಈ ಮನೆಗೆ ಹೋಗಕ್ಕೆ. ಅಲ್ಲಕ್ಕ, ಜಗಳ ಮಾಡಬೇಡ, ಸುಮ್ಮನೆ ಒಳ್ಳೆ ಮಾತಲ್ಲೇ ಕೇಳು. ಸುಮ್ಮನೆ ಜಗಳ ಮಾಡಿದ್ರೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಸಮಸ್ಯೆ. ನೀ ಸುಮ್ಮನೆ ಬಾರೆ, ನಾನಿದ್ದೀನಿ. ಅಲ್ಲ ಅಕ್ಕ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಾನಿದ್ದಾಗ ನಿನ್ಗೆ ಯಾಕೆ ತೊಂದರೆನೂ ಆಗಕ್ಕೆ ಬಿಡಲ್ಲ. ಬಾ ಸುಮ್ಮನೆ. ಏಯ್, ಯಾರಮ್ಮ ಇದ್ದೀರಾ ಮನೆಗೆ? ಯಾರಿದ್ದೀರಾ? ಹೊರಗಡೆ ಬರ್ರಿ. ಓ ನೀನಾ? ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಲ್ಲಮ್ಮ. ಅವಳ ಮನೆ ಅವಳು ಬಂದಿದ್ದಾಳೆ, ನಾನು ಅವ್ರ ಅಕ್ಕ. ಯಾಕೆ ನನ್ನ ತಂಗಿಗೆ ಯಾಕೆ ಮನೆಯಿಂದ ಆಚೆಗೆ ಹಾಕಿದ್ರಿ ಅಂತ? ತಪ್ಪು ಮಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ಮೇಲೆ ಮನೆ ಅನ್ನ ಆಚೆಗೆ ಹಾಕುವಂಥದ್ದು ಏನಿತ್ತು? ನೋಡ್ ಶಿಲ್ಪ, ಸಮಾಧಾನದಿಂದ ಮಾತಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ. ಈ ತರ ನಿಂತ್ಕೊಂಡು ಜಗಳ ಮಾಡಿದ್ರೆ ನಾನೇ ಸುಮ್ಮನೆ ಇರೋದಿಲ್ಲ ನೋಡು. ಜಗಳ ಮಾಡಂಗಿದ್ರೆ ಆಚೆಗೆ ದಬ್ಬಿಡ್ತೀನಿ. ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ ನಮ್ಮಂತ ಬಂದು? ತಪ್ಪು ಮಾಡಿರೋದು ನೀನು ಆಗಿ ನಿಮ್ದೇ ಜೋರಾಗ್ಬಿಟ್ಟೈತಲ್ಲ. ನೀನ್ ಎಂತವಳು, ನಿನ್ ತಂಗಿ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನಿಲ್ಲಿ ನ್ಯಾಯ ಕೇಳಕ್ ಬಂದಿದ್ಯಾ? ನ್ಯಾಯನ? ಮತ್ತೆ ನನ್ನ ತಂಗಿಗೆ ಅನ್ಯಾಯ ಆದ್ರೆ ನಮ್ಮ ಅಪ್ಪ ಅಮ್ಮನ ಕೈ ಬಿಟ್ರು ಅಂತೇಳಿ ನಾನು ಕೈ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರೇನು? ನಮ್ಮ ಅಪ್ಪ ಅಮ್ಮನಿಗಂತೂ ಬುದ್ಧಿ ಇಲ್ಲ. ಮಕ್ಕಳು ಏನೇ ತಪ್ಪು ಮಾಡಿದ್ರು ತಂದೆ ತಾಯಿ ಆದವರು ಪರ ವಹಿಸ್ಕೊಂಡು ಮಾತಾಡ್ಬೇಕು. ಆದ್ರೆ ಅದು ಅವ್ರಿಗೆ ಗೊತ್ತಿಲ್ಲ, ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ಹಂಗಂತೇಳಿ ನಾನು ನನ್ನ ತಂಗಿನ ಬೀದಿಲ್ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರೇನು? ಯಾವುದೇ ಕಾರಣಕ್ಕೂ ಅವಳಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ ನಾನು. ಯಾರಿಗೆ ನ್ಯಾಯ ಕೇಳಕ್ ಬಂದಿದ್ಯಾ? ಯಾರಿಗೆ ಅನ್ಯಾಯ ಆಗೈತಿ ಈಗ? ಅನ್ಯಾಯ ಆಗಿರೋದು ನಮಗೆ, ನನ್ನ ಮಗನ್ಗೆ. ಸುಮ್ನೆ ಊರಿನ ಜನದ ಮುಂದೆ ನಮ್ಮ ಮರ್ಯಾದೆ ಕಳೆದು ನಿನ್ ತಂಗಿ. ಅದಕ್ಕೇನೆ ಸಿಟ್ಟು ಬಂತು, ಗಂಡನ್ಗೆ ಮರ್ಯಾದೆ ಕೊಡ್ದಂಗೆ ಮಾತಾಡಿದ್ಲು. ಅದಕ್ಕೆ ಒಂದೇಟ್ ಹೊಡೆದ, ಅವಳಾಗಿ ಅವಳು ಬ್ಯಾಗ್ ತಗೊಂಡು ಹೊರಟ್ಲು. ನಾವೇನ್ ಮಾಡ್ಲಿ ಅದಕ್ಕೆ? ತರ ಹೊಡೆದ್ರೆ ಇನ್ನೇನ್ ಮಾಡ್ತಾರೆ ಹೇಳು? ಅವಳು ಸಪೋರ್ಟಿಗೆ ಇಲ್ಲಿ ಯಾರು ಇಲ್ಲ. ನೀವೆಲ್ಲರೂ ಗಂಡ ಅತ್ತೆ ಮಾವ ಎಲ್ಲರೂ ಒಂದ್ ಕಡೆಕಿದ್ರೆ ಅವಳಿನೇನ್ ಮಾಡ್ತಾಳೆ ಪಾಪ? ಅವಳು ಚಿಕ್ಕವಳು ಇನ್ನೂ. ಅದಕ್ಕೆ ಎದಕೊಂಡು ಹೋಗಿದ್ದಾಳೆ ತವ್ರ ಮನೆಗೆ. ನಮ್ಮ ಅಪ್ಪ ಅಮ್ಮಗೂ ಇಲ್ಲದ್ದೇಳಿ ಅಲ್ಲಿಂದ ಆಚೆಗೆ ಹಾಕಂಗ್ ಮಾಡಿದ್ರ ನೀವಿಬ್ರು? ಏನಮ್ಮ, ಏನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ? ನೀನು ಹಿಂಗೆಲ್ಲ ಮಾತಾಡೋದು ಸರಿ ಇರಲ್ಲ ನೋಡು. ಸುಮ್ಮನೆ ಹೋಗ್ರಿ. ನೀವಿಲ್ಲಿ ನ್ಯಾಯ ಕೇಳಕ್ ಬಂದಿರಲ್ಲ, ಜಗಳ ಆಡಕ್ ಬಂದಿದ್ದೀರಾ. ಇಬ್ರಿಗೂ ಬುದ್ಧಿ ಇಲ್ಲ. ನೀನ್ ನೆಟ್ಟಗಿದ್ದಿದ್ರೆ ನಾವ್ಯಾಕೆ ಹಿಂಗ್ ಜಗಳ ಮಾಡಕ್ ಬರ್ಬೇಕಾಯ್ತು? ನಾವು ನ್ಯಾಯ ಕೇಳಕ್ಕೆ ಬಂದಿರೋದು. ನೀವು ಸರಿಯಾಗಿರ್ಬೇಕಾಗಿತ್ತು. ಏನೋ ತಪ್ಪು ಮಾಡಿದ್ಮೇಲೆ ತಿದ್ದಿ ಬುದ್ಧಿ ಹೇಳಿ ಇಟ್ಕೋಬೇಕು. ಅದ್ಬಿಟ್ಬಿಟ್ಟು ಸಿಕ್ಕಂಗೆ ಹೊಡೆದು ಮನೆಯಿಂದ ಆಚೆಗೆ ಹಾಕೋದಲ್ಲ. ನಾನೇನಾದ್ರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನ ಒದ್ದು ಒಳಗಾಕ್ತಾರೆ. ಒಂದ್ ಹೆಣ್ಣಿನ ಮೇಲೆ ಈ ತರ ದೌರ್ಜನ್ಯ ಮಾಡೋದು ತಪ್ಪು. ಕಾನೂನು ಏನಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ಕಣ ಮದೇಶ. ತಿಳ್ಕೊ ಮೊದ್ಲು. ಸುಮ್ನೆ ಇವಳ ಒಳ ಕರ್ಕೊಂಡ್ ನಡಿ. ರೀ, ನನ್ ತಪ್ಪಾಯ್ತು ಕಣ್ರಿ, ನನ್ ಕ್ಷಮಿಸ್ಬಿಡಿ. ಏನು
ಏನ್ ನಮ್ಮನ್ನ ಎದುರ್ಸಕ್ ಬಂದಿದ್ರಾ ಪೊಲೀಸು ಅದು ಇದು ಅಂತನ ಯಾರು ತಪ್ಪಿದೆ ಅಂತನ ಈ ಊರವರು ಎಲ್ಲರೂ ನೋಡಿದ್ದಾರೆ. ನೀನ್ ತಪ್ಪು ಮಾಡಿರೋದ ನೀನು ಸುಳ್ಳು ಹೇಳಿರೋದನ್ನ ಎಲ್ಲರೂ ನೋಡಿದ್ದಾರೆ. ಅಷ್ಟು ಸುಲಭನಾಗಿ ಯಾರೇನು ಏನು ಮಾಡೋಕ್ಕಾಗಲ್ಲ ನಮ್ಮನ್ನ. ನಮ್ಮ ಕಡೆ ನ್ಯಾಯ ಐತೆ, ಅದಕ್ಕೆ ನಾವು ಈ ಥರ ಮಾತಾಡ್ತಾ ಇದ್ದೀವಿ. ಅಲ್ಲ ನಿಮ್ಮ ಕಡೆನೇ ತಪ್ಪು ಇಟ್ಕೊಂಡು ಬಂದು ಈ ಥರ ಜಗಳ ಮಾಡ್ತಾ ಇದ್ದೀರಾ, ಪೊಲೀಸ್ ಅದು ಇದು ಅಂತ ಎದುರಿಸ್ತಾ ಇದ್ದೀರಾ. ಅದೇನು ಮಾಡ್ತಿರೋ ಮಾಡ್ಕೊ ಹೋಗ್ರಿ, ನಾನು ನೋಡೇ ಬಿಡ್ತೀನಿ. ಓಹೋ, ಹೆಣ್ಮಕ್ಳು ಅಂದ ತಕ್ಷಣ ನಿಮ್ಮ ಕಡೆಗೆ ಕಾನೂನು ಐತೆ ಅಂತ ತಿಳ್ಕೊಂಡಿದ್ದೀರಾ? ಹಂಗಲ್ಲ ಕಣ್ರಿ ಅಕ್ಕ. ಅಕ್ಕ ಸುಮ್ಮನಿರಕ್ಕ, ಜಗಳ ಮಾಡ್ಬೇಡ, ಸಮಾಧಾನದಿಂದ ಕೂತ್ಕೊಂಡು ಮಾತಾಡೋಣ. ಸಮಾಧಾನ ಏನ್ ಸಮಾಧಾನ? ಇಂಥವ್ರಿಗೆಲ್ಲ ಸಮಾಧಾನ ಗಿಮಾಧಾನ ಅಂತಾನ ಮಾತಾಡಿದ್ರೆ ನಮಗೆ ನ್ಯಾಯ ಸಿಗಲ್ಲ. ನಾವು ಏನಂದ್ರೂ ಅನ್ನಿಸ್ಕೊಂತೀವಿ, ಒದ್ದಿಸ್ಕೊಂತೀವಿ ಅಂತ ತಿಳ್ಕೊಂಡು ಇನ್ನೂ ದೌರ್ಜನ್ಯ ಮಾಡ್ತಾರೆ. ಸುಮ್ಮನೆ ಇರು. ನೀನು ಹಿಂಗೆ ಇರೋದಕ್ಕೆ ಮತ್ತೆ ಅವ್ರು ನಿನ್ನ ಮನೆ ಬಿಟ್ಟು ಓಡಿಸಿರೋದು. ನೀನ್ ಹೆಂಗಿರ್ಬೇಕು ಅಂದ್ರೆ ನೀ ಮನೆಗಿರ್ಬೇಕು. ನಿಮ್ ಯಾರಾದ್ರೂ ತೊಂದರೆ ಕೊಡೋರು ಅವರೇ ಮನೆ ಬಿಟ್ಟು ಹೋಗ್ಬೇಕು. ಹಂಗ್ ಮಾಡ್ಬೇಕು ನೀನು. ಏನಂತ್ಕೊಂಡಿದ್ಯಾ? ನೀನ್ ನನ್ನ ತಂಗಿ ಆಗಿದ್ಮೇಲೆ ಧೈರ್ಯವಾಗಿರ್ಬೇಕು. ಹಿಂಗೆಲ್ಲ ಅಳು ಮುಂಜಿ ತರ ಇದ್ರೆ ಜೀವನ ಮಾಡಕ್ ಆಗಲ್ಲ ಈ ಕಾಲದಾಗೆ. ಅಯ್ಯೋ ಅಕ್ಕ ಸುಮ್ಮನಿರಕ್ಕ, ನೀನ್ ಏನೇನೋ ಹೇಳಿ ಸುಮ್ಮನೆ ಅವ್ರಿಗೆ ಇನ್ನು ಸಿಟ್ಟು ನೆತ್ತಿಗೆರಂಗ್ ಮಾಡ್ಬೇಡ, ಹಿಂಗೆಲ್ಲ ಮಾತಾಡ್ಬೇಡ ಕಣಕ್ಕ. ಅಯ್ಯೋ ನಾನು ಒಬ್ಳೆ ಬಂದಿದ್ರು ಬರ್ತಿದ್ದೆ, ನಿನ್ ಯಾಕಾದ್ರೂ ಕರ್ಕೊಂಬನ್ನು ಅನ್ನಿಸ್ತಾ ಐತೆ. ನೀನು ಸಮಸ್ಯೆ ಜಾಸ್ತಿ ಮಾಡ್ತಾ ಇದ್ಯಾ, ಇನ್ನು ಸಿಟ್ಟು ತರಿಸ್ತಾ ಇದ್ಯಾ ನನ್ ಗಂಡುಗೆ ನಮ್ಮ ಅತ್ತೆಗೆ. ಏಯ್ ನೀನ್ ಸುಮ್ಮನಿರೆ, ನಿನಗೆ ಗೊತ್ತಾಗಲ್ಲ. ನೀನಿನ್ನು ಚಿಕ್ಕ ಹುಡುಗಿ, ಮದುವೆ ಆಗಿ ಏನೋ ಒಂದು 6-7 ತಿಂಗಳು ಆಯ್ತೇನೋ ಅಷ್ಟೇನೆ. ಅದಕ್ಕೆ ನಿನಗೆ ಅತ್ತೆ ತಾಗ ಹೆಂಗಿರ್ಬೇಕು, ಗಂಡನ ತಾಗ ಹೆಂಗಿರ್ಬೇಕು ಅಂತ ಗೊತ್ತಿಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನಿರು. ಏನಮ್ಮ ಏನು ನೀನ್ ಏನ್ ಮಾಡಿರೋನು ನಾವ್ ಇವಳನ್ನ ಮನೆಗೆ ಸೇರ್ಸಲ್ಲ. ಅದೇನ್ ಮಾಡ್ಕೊಂತೀಯೋ ಮಾಡ್ಕೊ ಹೋಗು. ಇದೇನ ನಿಮ್ ಕೊನೆ ಮಾತು? ಹಿಂಗೇನಾದ್ರೂ ನೀವು ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ ಮಗನ್ನು ನಿನ್ನೂ ಒಳಗೆ ಹಾಕಿಸ್ತೀನಿ. ವರದಕ್ಷಿಣೆ ಕೇಸ್ ಕೊಡ್ತೀನಿ. ವರದಕ್ಷಿಣೆ ತಗೊಳ್ಳೋದು ಆಮೇಲೆ ಕೊಡೋದು ತಗೊಳ್ಳೋದು ಎರಡು ತಪ್ಪು ಅಂತ ಕಾನೂನಾಗೈತೆ. ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನೀವಿಬ್ರು ಕಂಬಿ ಎಣಿಸ್ಬೇಕಾಗುತ್ತೆ. ಹುಷಾರ್. ಇದೆಲ್ಲ ಹೇಳಿದ್ಮೇಲೂ ನೀವು ತಪ್ಪುನ ತಿದ್ದುಕೊಂಡು ಇವಳನ್ನ ಒಳಗೆ ಕರ್ಕೊಳ್ಳಿಲ್ಲ ಅಂದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ. ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏಯ್ ಏನು ಬಿಟ್ರೆ ಮಾತಾಡ್ತಾ ಇದೆಯಲ್ಲ, ನಾವ್ ಯಾವಾಗ ನಿಮ್ಗೆ ವರದಕ್ಷಿಣೆ ಕೇಳಿದ್ವಿ? ಯಾವಾಗ ವರದಕ್ಷಿಣೆ ಕೇಳಿದ್ವಿ? ಇಲ್ಲ ಕಣ್ರಿ, ನೀವ್ ಏನು ಕೇಳಿಲ್ಲ. ನೀವು ಒಳ್ಳೆಯವರು, ತುಂಬಾ ಒಳ್ಳೆಯವರು. ಸುಮ್ಮನೆ ಇರಿ ಅಕ್ಕ. ಸುಮ್ಮನಿರ್ತೀಯಾ? ನೀನ್ ಮೊದ್ಲು ಹೋಗ್ಬಾ, ನೀನ್ ಊರಿಗೆ ಹೋಗ್ಬಾ. ಕೇಳಿಲ್ಲ ಕಣೋ, ಕೇಳಿಲ್ಲ ಅಂದ್ರೂ ಕೇಳಿದ್ಯಾ ಅಂತ ಹೇಳಿ ಕೇಸ್ ಕೊಡ್ತೀನಿ. ಕಾನೂನು ಹೆಂಗಿದೆ ಅಂತ ನಿನಗೆ ಗೊತ್ತಿಲ್ಲ. ಇನ್ನ ಒಂದು ಕಂಪ್ಲೇಂಟ್ ಕೊಟ್ರೆ ಹೋಗಿ ನಿನ್ನ ಒದ್ದು ಒಳಗಾಗ್ತಾರೆ. ಹುಷಾರ್. ಎಷ್ಟೇ ಕೊಬ್ಬು. ಅಲ್ಲ ವರದಕ್ಷಿಣೆ ಕೇಳಿಲ್ಲ ಅಂದ್ರೆ ಕೇಳಿದೀವಿ ಅಂತಾನ ಕೇಸ್ ಕೊಡ್ತೀನಿ ಅಂತೀಯ. ಅದೇನ್ ಕೇಸ್ ಕೊಡ್ತೀಯೋ ಅದೇನ್ ಮಾಡ್ತೀಯೋ ಮಾಡ್ಕೋ ಹೋಗೆ. ಹೇ ಏನು? ಅಲ್ಲ ನಿನ್ ಪುಷ್ಪಗಿಂತನ ಅತಿಯಾಗಿ ಕೆಟ್ಟೋಗಿದ್ಯಲ್ಲ ನೀನು. ಅವಳೇ ಎಷ್ಟೋ ವಾಸಿ. ಏನಾದ್ರೂ ಬೈದ್ರೆ ಸುಮ್ಮನಿರ್ತಾಳೆ. ನೀನೇನೆ ಹಿಂಗ್ ಊರು ಬಾಯ್ ಮಾಡ್ಕೊಂಡು ಈಟಾಕ್ಲ ಮಾಡ್ಕೊಂಡ್ ಬಂದಿದ್ಯಾ. ಅದಕ್ಕೆ ಅನ್ಸುತ್ತೆ ನೀನು 2ನೇ ಮದ್ವೆ ಆಗಿ ಹೋಗಿರೋದು. ಅಂತವನ್ನ ನಿನ್ ಜೀವನನೇನೆ ಆಯ್ಕೊಂಡು ತಿಂತೈತೆ. ಅಂತದ್ರಾಗೆ ನೀನು ನಿನ್ ತಂಗಿ ಜೀವನ ಸರಿ ಮಾಡಕ್ ಬಂದಿದ್ಯಾ. ನಾಚಿಕೆ ಆಗಲ್ವಾ? ಪುಷ್ಪ, ಇವಳು ನಿನ್ ಜೀವನನ ನರಕಕ್ಕೆ ತಳ್ತಾಳೆ ಹೊರತು ನಿನ್ ಜೀವನ ಸರಿ ಮಾಡಕ್ ಬಂದಿರಲ್ಲ ಇವಳು. ಮೊದ್ಲು ಇವಳನ್ನ ಓಡಿಸು, ಇಲ್ಲ ಅಂದ್ರೆ ನಿನ್ ಜೀವನ ಆಯ್ಕೊಂಡು ತಿನ್ನಂಗಾಗುತ್ತೆ. ಅಕ್ಕ ಅಕ್ಕ ಸುಮ್ಮನಿರ್ತೀಯ? ಬಾರಿ ಹೋಗೋಣ, ಬಾ ಹೋಗೋಣ. ನೀನ್ ಇಲ್ಲಿದ್ರೆ ಏನೇನೋ ಹೇಳಿ ಇನ್ನೂ ಅವ್ರಿಗೆ ಸಿಟ್ಟು ತರಿಸ್ತೀಯ. ಬಾ ಇಲ್ಲಿ. ಪುಷ್ಪ, ನೀನ್ ಹಿಂಗೆಲ್ಲ ಬಂದು ಎದುರಿಸೋದು ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತನ ಎದುರಿಸಿದ್ರೆ ನಾವೇ ಎದುರ್ಕಮರಲ್ಲ. ನಾವು ಬಡವರೇ ಆಗಿರ್ಬೋದು, ಆದ್ರೆ ನಮಗೂ ಗೊತ್ತೈತೆ ಯಾವ ಕಡೆಗೆ ನ್ಯಾಯ ಐತೆ ಯಾವ ಕಡೆಗಿಲ್ಲ ಅಂತನ. ನಮ್ಮ ಊರಿನ ಎಲ್ಲರೂ ಜನಗಳು ನಮಗೆ ಸಪೋರ್ಟ್ ಆಗಿದ್ದಾರೆ. ನಮ್ಮ ಕಡೆಗಿದ್ದಾರೆ. ಯಾರು ತಪ್ಪು ಅಂತ ಎಲ್ಲರೂ ನೋಡಿದ್ದಾರೆ. ಈ ಥರ ಬಂದು ಗಲಾಟೆ ಮಾಡ್ದೇಡ್ಕೇನೆ ನಾವು ಎದುರ್ಕಂಗಿಲ್ಲ. ನಮ್ಮ ಊರೇನೆ ನಮ್ಮ ಹಿಂದೆ ಐತೆ. ಹಂಗಿದ್ಮೇಲೆ ನಾವ್ಯಾಕೆ ಎದುರ್ಕಂಬ್ಲಿ? ನಿನ್ನ ಹಿಂದೆ ನಿಮ್ಮ ಅಪ್ಪ ಅಮ್ಮನೇ ಇಲ್ಲ. ಯಾರೋ ಹೋಗಿ ನಿಮ್ಮ ಅಕ್ಕನ ಕರ್ಕೊಂಬಂದಿದ್ಯಾ. ಇವಳಿಗೆ ಏನು ಅರಿವೈತೆ? ಏನೂ ಇಲ್ಲ. ಲಂಗು ಲಗಾಮಿಲ್ಲ. ಸರಿ, ತಪ್ಪಾಯ್ತು ಕಣ್ರಿ. ನಮ್ಮಕ್ಕ ನನ್ನ ಜೀವನ ಸರಿ ಮಾಡ್ತಾಳೆ ಅನ್ಕೊಂಡು ಕರ್ಕೊಂಬಂದೆ. ಆ ಸೇಳಿ ಹೇಳಿದ್ದೆ ಕರೆಕ್ಟು. ಅಕ್ಕ ಬಾರಕ್ಕ. ನೀನು ಏನು ಹೇಳ್ತಾ ಇದ್ಯಾ? ಸೇಳಿ ಹೇಳಿದ್ ಕರೆಕ್ಟು ಅಂದ್ರೆ ನಾನ್ ತಪ್ಪು ಅಂತನಾ? ಹೌದು ಮತ್ತೆ. ಆ ಸೇಳಿ ಹೇಳಿದ್ಲು ನೀನ್ ಕರ್ಕೊಂಡೋದ್ರೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತನ. ನನ್ಗೆ ಅಲ್ಲೇ ಅನುಮಾನ ಬಂತು. ನೀನ್ ಆಡೋದ್ ನೋಡ್ತಿದ್ರೆ ಇಲ್ಲಿ ಅದು ನಿಜ ಆಗೋಯ್ತು. ಅಯ್ಯೋ ನೀನ್ ಯಾಕಕ್ಕ ಏನೇನೋ ಹೇಳಕ್ ಹೋಗ್ತೀಯಾ? ಇರೋ ಸಮಸ್ಯೆ ಕೂತ್ಕೊಂಡು ಬಗೆಹರಿಸ್ಬೇಕು ತಾನೆ. ಏನೋ ತಪ್ಪಾಗೋಯ್ತು, ನಮ್ಮ ಅಪ್ಪ ಅಮ್ಮನ ಬೈದ್ರು ಅಂತ ಹೇಳಿ ಕೇಳ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ನೀನು ಬಂದು ಪೊಲೀಸು ಅದು ಇದು ಅಂತ ಎದುರಿಸಿ ಅವ್ರಿಗಿನ್ನೂ ಸಿಟ್ಟು ಬರಂಗ್ ಮಾಡಿ ಅಯ್ಯೋ ನಮ್ಮ ಸಮಸ್ಯೆ ದೊಡ್ಡದ್ ಮಾಡ್ತಾ ಇದೆಯಲ್ಲ. ಏನೇ ನನ್ನೇ ಬೈತಾ ಇದ್ಯಾ? ಅಂದ್ರೆ ನನಗೆ ಬುದ್ಧಿ ಇಲ್ಲ ಅಂತನಾ? ನಿನ್ ಗಂಡ ನಿಮ್ಮತ್ತೆ ನನ್ನನ್ನೇ ಬಾಯಿಗೆ ಬಂದಂಗೆ ಬೈದ್ರು ನೀನು ನನ್ನೇ ಬೈತಾ ಇದೆಯಲ್ಲೇ. ಪುಷ್ಪ, ನೀನು ನ್ಯಾಯ ಕೊಡಿಸ್ಬೇಕು ಅಂತನ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಅವ್ರ ಮುಂದೆ ನನ್ನೇ ಸಮಸ್ಯೆ ದೊಡ್ಡದ್ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇದೆಯಾ? ಅಯ್ಯೋ ಅಕ್ಕ ಬಾಯಿಲಿ ಬಾ, ನಾನು ಹೇಳ್ತೀನಿ ಬಾಯಿಲಿ. ಆಯ್ತು ನಡಿ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರನ್ನ ನಂಬ್ತಾ ಇದೆಯಾ. ಅಲ್ಲ ನಿನ್ನ ಹೊಡೆದು ಮನೆಯಿಂದ ಆಚೆಗೆ ಹಾಕಿರೋ ಮುಂದೆ ನಿಮ್ಮ ಅಕ್ಕನೇ ಬಿಟ್ಕೊಡ್ತಾ ಇದ್ದೇನೆ.
ಅಕ್ಕ ಬಾಯ್ಲಿ ನಾನು ಹೇಳ್ತೀನಿ ಬಾಯ್ಲಿ ನೀನು ಸುಮ್ಮನೆ ಮಾತಾಡ್ಬೇಡ ನೀನು ಆಯ್ತು ನಡಿಯೇ ನಡಿ ಬರ್ತೀನಿ ಏನ್ ಮಕ ನೋಡ್ತಾ ಇದ್ಯಾ ಹೋಗು ಸುಮ್ಮನೆ ಅಲ್ಲ ನೀನು ನಿನ್ ತಂಗಿ ಜೀವನ ಸರಿ ಮಾಡಕ್ ಬಂದಿದ್ಯಾ ಹೋಗೆ ಹೋಗು ನಿನಗೆ ತಲೆಗೆ ಒಂದೀಟು ಬುದ್ಧಿನೇ ಇಲ್ಲ ಅಯ್ಯೋ ಈ ಪುಷ್ಪನಿಂದನ ನೋಡ್ದ ನನ್ನ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರೆ ಲೇ ಪುಷ್ಪಿ